ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ, ನಾನು ಮಾತಾಡ್ತಿರೋದು ನೋಡಿದ್ರೆ ನನಗೆ ತುಂಬ ಭಯ ಆಗ್ತಿದೆ. ಹೊಡೆಯಿದ್ರು ಯಾವಾಗ ಬರ್ತಾರೆ? ಆದಷ್ಟು ಬೇಗ ಬರ್ತಾನೆ ಪುಷ್ಪ. ಅನುನ ನೋಡ್ತಾ ಇದ್ರೆ ಆರ್ಯನ ಹತ್ರ ಏನೋ ಹೇಳಬೇಕು ಅಂತ ಒದ್ದಾಡ್ತಿದ್ದಾಳೆ ಅನ್ಸುತ್ತೆ. ಅಮ್ಮ, ಅದಕ್ಕೆ ಈ ಥರ ಹಿಂಸೆ ಪಡೋದನ್ನು ನೋಡೋದಕ್ಕೆ ತುಂಬ ಕಷ್ಟ ಆಗ್ತಿದೆಯಮ್ಮ. ಅಲ್ಲಮ್ಮ, ನಾವು ಯಾಕೆ ಅದಕ್ಕೆ ನಮ್ಮ ಮನೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಬಾರ್ದು? ಯಾ, ದಟ್ ಸಾಂಗ್ಸ್ ಬೆಟರ್. ಅನುಗೆ ಎಲ್ಲಿ ಕಂಫರ್ಟ್ ಇರುತ್ತೋ ಅವಳು ಅಲ್ಲೇ ಇರಲಿ. ಏನು ಹೇಳ್ತೀರಾ ಮಾಮಿಲ್ಲೋ? ಆಯಿತು, ನಾನು ಡಾಕ್ಟರ್ ಹತ್ರ ಮಾತಾಡಿ ಅನುನ ಮನೇಲೇ ನೋಡ್ಕೊಳ್ಳೋ ವ್ಯವಸ್ಥೆ ಮಾಡಿಸ್ತೀನಿ. ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡ್ಬಂದಿದ್ಯಾ? ನನ್ನನ್ನು ರಾಜನಂದಿನಿ ವಿಲಾಸ ಕರ್ಕೊಂಡು ಹೋಗು ಜೈಂಡೆ. ನನಗೂ ನಿನ್ನ ಮಾತು ಕೇಳಿ ಕೇಳಿ ಸಾಕಾಗೋಗಿದೆ. ಅದೆಷ್ಟು ಇನ್ನೂ ಬೇರೆಯವ್ರ ಮೇಲೆ ಆರೋಪ ಹೊರಿಸ್ಬೇಕು ಅಂತ ನಿರ್ಧಾರ ಮಾಡಿದ್ಯಾ? ಇನ್ಯಾವತ್ತೂ ನಿನ್ನನ್ನು ನಾನು ಅಲ್ಲಿ ಕರ್ಕೊಂಡು ಹೋಗೋದಿಲ್ಲ. ನಾನು ಹೋಗಲ್ಲ. ಯಾಕಂದರೆ ಅಲ್ಲಿ ನಿನ್ನ ರಾಜನಂದಿನಿ ಇದ್ದಾಳೆ. ಏನು, ರಾಜನಂದಿನಿನ? ನೀನು ಒಬ್ಬನೇ ಇದ್ದು ಏನೇನೋ ಯೋಚನೆ ಮಾಡಿ ಹುಚ್ಚಿಡ್ಸ್ಕೋತಾ ಇದೆಯಾ? ನೀನೇನಾದರೂ ಹೇಳ್ಕೊ, ಆ ರಾಜನಂದಿನಿ ನಿನ್ನ ಜೀವ ಹಿಂತಾಳೆ. ಲೋಕಕ್ಕೆ ಆರ್ಯವರ್ಧನ್ ಎಂಥ ಕಪಟಿ ಅಂತ ತೋರ್ಸೋಕೆ ಮತ್ತೆ ಹುಟ್ಟು ಬಂದಿದ್ದಾಳೆ. ವಾಟ್? ನಾನು ನಂಬು ಆರ್ಯ. ಇದನ್ನು ಹೇಳೋಕೆ ಎಷ್ಟು ದಿನದಿಂದ ಪ್ರಯತ್ನ ಪಡ್ತಿದ್ದೀನಿ ಅಂತ ನಿನಗೆ ಗೊತ್ತಾ? ಆದರೆ ನೀನು ನಂಬ್ತಾನೇ ಇಲ್ಲ. ಏನು ಮಾಡಲಿ? ಒಳ್ಳೆತನ ಸತ್ತ ಮೇಲೆ ಗೊತ್ತಾದರೆ ಪ್ರಯೋಜನ ಇಲ್ಲ. ಅದಕ್ಕೆ ನಾನು ಮತ್ತೆ ಮತ್ತೆ ನಿನಗೆ ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಯಾರ್ಯ, ನನ್ನ ನಂಬು. ನಿನಗೆ ವರ್ಧನ್ ಸಂಸ್ಥೆನಲ್ಲಿ ನಯಾ ಪೈಸೆ ಸಿಗಲ್ಲ ಅಂತ ಗೊತ್ತಾಗಿ ಆ ವರ್ಧನ್ ಖಜಾನೆಯಲ್ಲಿ ದೋಚಿ ಬಾಚಿ ನಿನಗೋಸ್ಕರ ಕೂಡಿಡ್ತಾ ಬಂದಿದ್ದೀನಿ. ಇದೆಲ್ಲ ಇಲ್ಲಿಗಲ್ಲ, ಅನ್ಅಫಿಷಿಯಲ್. ಆದರೆ ಇದೆಲ್ಲ ದುಡ್ದಿದ್ದು ನೀನೇ ಆರ್ಯ. ಇದೆಲ್ಲ ನಿಂದು. ರಾಜನಂದಿನಿ ನಿನ್ನನ್ನು ಒಂದು ಗತಿ ಕಾಣಿಸ್ಲೇಬೇಕು ಅಂತ ಕಾಯ್ತಿದ್ದಾಳೆ. ಆರ್ಯ, ಮೊದಲು ನಾವಿದನ್ನೆಲ್ಲ ತಗೊಂಡು ಬೇರೆ ಎಲ್ಲಾದರೂ ಹೋಗಲೇಬೇಕು. ನಿಲ್ಸು! ರಾಜನಂದಿನಿ, ರಾಜನಂದಿನಿ, ರಾಜನಂದಿನಿ ಅವ್ರು ಸತ್ತು 22 ವರ್ಷದ ಮೇಲಾಯ್ತು ಜೈಂಡೆ. ತಪ್ಪು. ನೀ ಹೇಳ್ತಿರೋ ತಪ್ಪು. ಅವಳು ಮತ್ತೆ ಹುಟ್ಟಿ 22 ವರ್ಷ ಆಯಿತು. ಅವಳೇ ಈ ಅನು. ಇವಳು ನಿನ್ನನ್ನು ಪ್ರೀತಿಸಕ್ಕೆ ಬಂದಿರೋ ಹೆಂಡತಿ ಅಲ್ವೇ ಅಲ್ಲ ಆರ್ಯ. ನಿನ್ನನ್ನು ಸಂಹಾರ ಮಾಡೋಕೆ ಬಂದಿರೋ ಮರ್ತೀನಿ. ಏನಂದೆ? ನನ್ನ ಬಗ್ಗೆ ಈಗ ಮಾತಾಡೋದಕ್ಕೆ ಎಷ್ಟು ಧೈರ್ಯ ನಿನಗೆ? ನಾನು ಅನುಗ್ ಮಾತ್ರ ಅಲ್ಲ, ನಿನಗೂ ನನ್ನ ಹೃದಯದಲ್ಲಿ ಒಳ್ಳೆ ಸ್ಥಾನ ಕೊಟ್ಟಿದ್ದೆ. ಆದರೆ ಈ ರೀತಿ ಚೀಪಾಗಿ ಬಿಹೇವ್ ಮಾಡಿ ಅದನ್ನು ನೀನೇ ಕಳ್ಕೊತಿದ್ಯಾ. ಯಾಕೋ? ಯಾಕೆ ನಾನು ಅನು ಮೇಲೆ ಅಷ್ಟೊಂದು ದ್ವೇಷ ನಿನಗೆ? ಆರ್ಯ, ಅವಳು ನಿನ್ನನ್ನು ಪ್ರೀತಿ ಮಾಡ್ತಿಲ್ಲ ಕಣೋ. ನೋಡು, ನಿನಗೆ ಮನಸ್ಸಿಗೆ ಸಮಾಧಾನ ಆಗುವಷ್ಟು ನನ್ನನ್ನು ಹೊಡಿ.
ಎಷ್ಟು ಬೇಕಾದರೂ ಹೊಡಿ. ಆದರೆ ನಾನು ಹೇಳ್ತಿರೋದು ಸತ್ಯ ಸತ್ಯ ಸತ್ಯ. ಸರಿ, ಸರಿ, ನಿನ್ನ ಮಾತನ್ನು ನಾನು ನಂಬ್ತೀನಿ. ಆದರೆ ನನಗದಕ್ಕೆ ಸಾಕ್ಷಿ ಬೇಕು. ನೀನು ಕೊಡೋ ಸಾಕ್ಷಿ ನಿಜಾನೇ ಆದರೆ ನಾನು ನೀನು ಹೇಳ್ದಾಗ ಕೇಳ್ತೀನಿ. ಕೊಟ್ಟ ಮಾತು ನೆನಪಿರಬೇಕು ಆರ್ಯ. ಮೊದಲು ಹೇಳು. ಅನು ಹೊಟ್ಟೆಲಿ ಯಾವ ಮಗುನೂ ಇಲ್ಲ. ಇದೇ ಮೊದಲನೇ ಸಾಕ್ಷಿ. ಜೇಂಡೆ, ನಿನ್ನ ಮಾತು ಜಾಸ್ತಿ ಆಯ್ತು. ನಾನು ನಿನ್ನ ಹಾಗೆ ನನ್ನ ಭಾವನೆಗಳ ಜೊತೆ ಆಟ ಆಡೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಆಮೇಲೆ ಮೊದಲು ಅನು ಹೊಟ್ಟೆನಲ್ಲಿ ಮಗು ಇದೆಯಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋ. ಅವಳು ಮೊಹರ್ ಸುಳ್ಳಿ. ಇಷ್ಟು ದಿವಸ ತಾಯಿ ಆಗ್ತಿದ್ದೀನಿ ಅಂತ ನಿನ್ನ ಮನೆಯವ್ರನ್ನೆಲ್ಲ ನಂಬಿಸಿದಾಳೆ. ಹೋಗು, ಈಗಲೇ ಹೋಗಿ ಆ ಅನು ತಾಯಿ ಆಗ್ತಿರೋದು ಸತ್ಯನ ಸುಳ್ಳ ಅನ್ನೋದನ್ನ ತಿಳ್ಕೊಂಡ್ ಬಾ. ಇನ್ ಕೇಸ್ ಅವನು ಹೇಳ್ತಿರೋದು ಸುಳ್ಳು ಅನ್ನೋದೇನಾದ್ರೂ ಗೊತ್ತಾದ್ರೆ ಅವಳು ಕಪಟಿ ಅನ್ನೋದನ್ನ ನೀನು ಒಪ್ಕೋಬೇಕು. ಈಗಲೇ ಹೋಗ ಆರ್ಯ, ಹೋಗು. ಅನು, ಮಾತಾಡಮ್ಮ. ಯಾಕೆ ಸುಮ್ಮನೆ ಇದೆ? ಏನಾದರೂ ಮಾತಾಡೆ. ಅನು, ನಿನ್ನ ಮನ್ಸಲ್ಲಿ ಏನಾದರೂ ಇತ್ತು ಅಂದರೆ ಪ್ಲೀಸ್ ಶೇರ್ ಇಟ್. ಆಗ ನಿನ್ನ ಮನಸ್ಸು ಹಗುರ ಆಗುತ್ತೆ. ನನ್ನ ಮನೆಗೆ ಹೋಗ್ಬೇಕು, ಹಾರಿ ಸರ್ನ ನೋಡಬೇಕು. ಡಾಕ್ಟರ್, ಈ ಪರಿಸ್ಥಿತಿಲಿ ಅನುನ ಮನೆ ಕರ್ಕೊಂಡು ಹೋಗೋದಾ? ವಿಲ್ ಸಿ. ತುಂಬಾ ವೀಕ್ನೆಸ್ ಇದೆ, ಜೊತೆಗೆ ಬ್ಲಡ್ ಲಾಸ್ ಆಗಿರೋದ್ರಿಂದ ಸುಸ್ತಾಗಿದ್ದಾರೆ ಅಷ್ಟೇ. ನೀವು ಮನೆಗೆ ಕರ್ಕೊಂಡೋಗ್ಲೇಬೇಕು ಅಂದರೆ ಮನೆ ಸರಿಯಾಗಿ ಆಗೋ ಹಾಗೆ ವ್ಯವಸ್ಥೆ ಮಾಡಬೇಕು. ಎಲ್ಲ ಅರೇಂಜ್ ಮಾಡ್ತೀವಿ. ಹಾಗಾದ್ರೆ ಏನು ತೊಂದರೆ ಇಲ್ಲ. ನಿಮ್ಗೆಲ್ಲರಿಗೂ ಒಪ್ಪಿಗೆ ಇದ್ದರೆ ಈಗಲೇ ಮನೆಗೆ ಶಿಫ್ಟ್ ಮಾಡ್ಬೋದು. ಬಟ್ ತುಂಬ ಕೇರ್ಫುಲ್ ಆಗಿರಬೇಕು. ಬೆಡ್ ರೆಸ್ಟಲ್ಲೇ ಅನು ಇರಬೇಕಾಗುತ್ತೆ. ನೀವು ಇದಕ್ಕೆ ಒಪ್ಪಿದ್ರೆ ಮಾತ್ರ ಕರ್ಕೊಂಡೋಗಿ. ನೀವು ಹೇಳ್ದಾಗೆ ನಾನು ಮನೇಲೇ ಇರ್ತೀನಿ ಡಾಕ್ಟರ್. ಆದರೆ ನಾನೀಗ ಮೊದಲು ರಾಜನಂದಿನಿ ವಿಲಾಸಕ್ಕೆ ಹೋಗಬೇಕು. ಒಂದು ವೇಳೆ ನನಗೇನಾದರೂ ಆದರೆ ಅದು ಕೂಡ ಅಲ್ಲೇ ಆಗಬೇಕು. ಕೆಟ್ಟದನ್ನ ನಾವೇ ಯಾಕೆ ಬಯಸ್ಬೇಕು ಅನ್ನೋ? ಎಲ್ಲ ಒಳ್ಳೇದೇ ಆಗುತ್ತೆ, ಯೋಚನೆ ಮಾಡಬೇಡ. ಈಗಲೇ ನಿನ್ನ ರಾಜನಂದಿನಿ ವಿಲಾಸಕ್ಕೆ ಕರ್ಕೊಂಡು ಹೋಗ್ತೀನಿ. ನೀವು ಫಾರ್ಮಾಲಿಟೀಸ್ ಪೇಪರ್ಸ್ಗೆಲ್ಲ ಸೈನ್ ಮಾಡಿಬಿಡಿ. ಸರಿ. ಆರ್ಯ, ನಾವು ಸಂಬಂಧಿಕರನ್ನ ಆಯ್ಕೆ ಮಾಡ್ಕೊಳಕ್ಕಾಗಲ್ಲ, ಆದರೆ ಸ್ನೇಹಿತರನ್ನ ಆಯ್ಕೆ ಮಾಡ್ಕೋಬೋದಲ್ವಾ? ನೀನು ಸಂಬಂಧನ, ಸಂಸಾರನ ಸುಭದ್ರವಾಗಿ ಇಟ್ಕೊಳ್ಳೋದ್ರಲ್ಲಿ ಸೋತ್ರು, ಸ್ನೇಹದಲ್ಲಿ ಸೋತಿಲ್ಲ ಕಣೋ. ನಾನು ಯಾವತ್ತೂ ನಿನ್ನ ಜೊತೆ ಇರ್ತೀನಿ ಆರ್ಯ. ನೀನು ಹೇಗೆ ದುಃಖದಲ್ಲಿರೋದನ್ನ
ನಂಗೆ ನೋಡೋಕ್ಕಾಗ್ತಿಲ್ಲ ಕಣೋ ಆರ್ಯ. ನಿಜ ಏನು ಅಂದರೆ ನೀನು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಆರ್ಯ. ಅನು ಬಣ್ಣ ಬಯಲಾಯ್ತಲ್ಲ ಅಂತ ಖುಷಿ ಪಡಬೇಕು. ನಿನ್ನನ್ನು ಎಮೋಷನಲಿ ವೀಕ್ ಮಾಡಬೇಕು ಅಂತ ತಾಯ್ತನದ ಹೆಸರು ಹಿಡ್ಕೊಂಡು ಪದೇ ಪದೇ ಹೊಟ್ಟೆ ಮುಟ್ಕೊಂಡು ನಿನ್ನನ್ನು ಯಾಮೋಸ್ಕೊಂಡೇ ಬಂದ್ಲು. ನಮ್ಮ ಜನ ಅಮ್ಮನಿಗೆ ಮಾತ್ರ ಕರ್ಗೋದಲ್ವಾ? ಒಳ್ಳೆ ಐಡಿಯಾನೇ ಆರ್ಯ. ಎಲ್ಲ ಚಿಟ್ಟೆಗಳ ಒರಿಜಿನಲ್ ರೂಪ ಕಂಬಳಿ ಹುಳನೇ. ಅಪ್ಪ ಆಗ್ತಿದ್ದೀನಿ ಅಂತ ತುಂಬಾ ಕನಸು ಕಟ್ಟಿದ್ದೆ ಅಲ್ವಾ? ಇದನ್ನೆಲ್ಲ ಹಾಡು ಮಾಡಿದೋಳು ಅವಳೇ, ಆ ರಾಜನಂದಿನಿ. ಅನುರೂಪದಲ್ಲಿರೋ ಆ ನಿನ್ನ ರಾಜನಂದಿನಿ. ಇಲ್ಲ 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 ಮಾಮಿಲ್ಲ, ನಾನು ಅನು ರೂಮ್ನ ರೆಡಿ ಮಾಡಿ ಬರ್ತೀನಿ. ಪುಷ್ಪ ಅವರೇ, ನೀವು ಅನುನ ನಿಧಾನಕ್ಕೆ ಕರ್ಕೊಂಬನ್ನಿ. ಮಾಮಿಲ್ಲ, ನೀವು ಅಷ್ಟೆ ನಿಧಾನಕ್ಕೆ ಬನ್ನಿ. ಮಾನ್ಸಿ ಅವರೇ, ಅನು ರೂಮ್ನ ನೀವೇ ಕ್ಲೀನ್ ಮಾಡ್ತೀರಾ? ನಾನು ಮಾಡ್ತೀನಿ. ಬೇಡ, ಅನು ನನ್ನನ್ನು ಬಾಯಿ ತುಂಬ ಮಾನ್ಸಿ ಅಕ್ಕ ಅಂತ ಕರೀತಾಳೆ. ಅದಕ್ಕೆ ನಾನು ಇಷ್ಟು ಮಾಡಲಿಲ್ಲ ಅಂದ್ರೆ ಹೇಗೆ? ಗೀತಾ ಬಾ. ಅನು, ನಿನ್ನ ನಿಧಾನಕ್ಕೆ ಬಾ. ಮಾ, ನನಗೇನು ಆಗಿಲ್ಲ ಅಮ್ಮ, ನಾನೇ ನಡೀತೇನೆ. ಅನು, ಹೇಳೋ ಮತ್ತೆ ಸುಮ್ಮನೆ ಕೇಳು. ಬಾ. ರೂಮಲ್ಲೆಲ್ಲ ಸರಿ ಇದೆಯಾ ಅಂತ ನಾನು ಚೆಕ್ ಮಾಡ್ತಿರ್ತೀನಿ. ಓ, ಅಷ್ಟು ಗಾಬರಿಯಾಗಿ ಹೋಗಿದ್ ನೋಡಿ ಇನ್ನು 1 ವರ್ಷ ಈ ಕಡೆ ತಲೆನೇ ಹಾಕಲ್ವೇನೋ ಅಂದ್ಕೊಂಡಿದ್ದೆ. ಆಗ್ಲೇ ಬಂದ್ಬಿಟ್ಟಿದ್ಯಾ? ಯಾಕೆ? ಹಾಸ್ಪಿಟ್ಲಿಂದ ನೀನೊಬ್ಳೇ ಬಂದಿದ್ಯಾ? ಅನು ಇನ್ನು ಎಷ್ಟು ದಿನ ಇರ್ಬೇಕಾಗತ್ತಂತೆ ಹಾಸ್ಪಿಟ್ಲ್ನಲ್ಲಿ? ಅವಳಿಗಾಗಿರೋ ಆಕ್ಸಿಡೆಂಟು ಚಿಕ್ಕದಾ ದೊಡ್ಡದಾ? ಓ, ನಿನ್ ಮುಖ ನೋಡ್ತಿದ್ರೆ ಅನುಗೆ ಪ್ರಜ್ಞೆನೇ ಬರಲ್ವೇನೋ ಅನ್ನೋ ಹಾಗಿದೆ. ಬರೀ ಕ್ವೆಶನ್ಸ್ ಕೇಳಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಮಾತಾಡ್ತಿರೋ ಹಾಗಿದೆ. ನಿಮ್ಮ ಕ್ವೆಶನ್ಸ್ಗೆಲ್ಲ ಸ್ವಲ್ಪ ಬ್ರೇಕ್ ಹಾಕಿದ್ರೆ ತುಂಬ ಒಳ್ಳೆಯದು. ಯಾಕೆ? ನಾನು ಯಾಕೆ ಮಾತು ನಿಲ್ಲಿಸ್ಬೇಕು? ಯಾಕಂದರೆ ಅನು ಬಂದಿದ್ದಾಳೆ. ಮೊದಲು ಅನು ಸೆಟ್ಲ್ ಆಗಲಿ, ಆಮೇಲೆ ನಿಮ್ಮೆಲ್ಲ ಕ್ವೆಶನ್ಸ್ಗೂ ಸರಿಯಾಗಿ ಉತ್ತರ ಕೊಡ್ತೀನಿ. 1 ನಿಮಿಷ ಮಾಲಿನಿ. ನಾನು ಮಾಲಿನಿ ಅಲ್ಲ, ಮಾನ್ಸಿ. ಈ ಮನೆ ಸೊಸೆ, ಅರ್ಥಾತ್ ಹರ್ಷವರ್ಧನ್ ವೈಫ್. ಗೀತಾ, ಏ ಗೀತಾ, ಕಾಫಿ ತಂದ್ಕೊಡು ಅಂತ ಹೇಳಿ ಎಷ್ಟೊತ್ತೆ ಆಯ್ತು? ಮಾನ್ಸಿ ಅಕ್ಕ ಕರೀತಿದ್ದಾರೆ. ಅವ್ರ ಕೆಲಸ ಮುಗಿಸಿ ಆಮೇಲೆ ನಿಮ್ಗೆ ಕಾಫಿ ತಂದು ಕೊಡ್ತೀನಿ. ಛೇ,
ಅನು ಏನಾದ್ರೂ ಹಣ್ಣು ತಿಂತೀಯಾ? ಎಳ್ನೀರು? ಅನು ಹೇಗಿದ್ದೀರಾ? ಅನೋಕ ಆಲ್ ಓಕೆ? ನಾನು ನಿನ್ನನ್ನು ಹೇಗೆ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಮಗಳೇ. ಗಂಡ ಹೆಂಡತಿ ಎಷ್ಟು ಖುಷಿಯಾಗಿ USA ಹೋಗಿದ್ದು ಇನ್ನೂ ನನ್ನ ಕಣ್ಣು ಕಟ್ಟಿದ ಹಾಗಿದೆ. ನನಗೆ ಈಗಲೂ ಏನೂ ಆಗಿಲ್ಲ ಅತ್ತೆ. ಆದರೆ ಅನು, ನೀನೀಗ ಕಂಪ್ಲೀಟ್ ಆಗಿ ರೆಸ್ಟ್ ಮಾಡಬೇಕು. ಯಾರ ಬಗ್ಗೆನೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಯಾರ ಹತ್ರನೂ ಮಾತಾಡಬೇಕಾಗೂ ಇಲ್ಲ. ರೆಸ್ಟ್ ಮಾಡು. ಮಾನಸಿಕ ಆಸ್ಪತ್ರೆಯಲ್ಲಿ ಮಲಗಿ ನನಗೆ ಸಾಕಾಗೋಗಿದೆ. ಈಗ ಮತ್ತೆ ರೆಸ್ಟ್ ಅನ್ನೋ ಹೆಸರಲ್ಲಿ ನನಗೆ ಮಲಗೋದಕ್ಕೆ ಇಷ್ಟ ಇಲ್ಲ. ಅನು, ಡಾಕ್ಟ್ರ್ ಏನು ಹೇಳಿದ್ರು ಹೇಳು? ನಾನು ಡಾಕ್ಟ್ರ್ ಹೇಳ್ದಾಗೆ ಕೇಳ್ತೀನಿ ಅಮ್ಮ. ಆದರೆ ಅದಕ್ಕೂ ಮುಂಚೆ ಒಂದು ಮುಖ್ಯವಾದ ಕೆಲಸ ಇದೆ. ಅದು ಇವತ್ತೇ ಆಗಬೇಕು. ಟೈಮ್ ವೇಸ್ಟ್ ಮಾಡೋ ಹಾಗಿಲ್ಲ. ಅನು, ಆರೋಗ್ಯಕ್ಕಿಂತ ಯಾವುದು ದೊಡ್ಡದಲ್ಲ. ನೀನು ಇವಾಗ ರೆಸ್ಟ್ ಮಾಡಲೇಬೇಕು. ಹೌದದಕ್ಕೆ ಅಮ್ಮ ಹೇಳ್ತಿರೋದು ಕರೆಕ್ಟು. ಅಲ್ಲ, ನಿಮ್ಮ ಹೆಲ್ತ್ಗಿಂತ ಇಂಪಾರ್ಟೆಂಟ್ ಬೇರೆ ಏನು ವಿಷಯ ಇರುತ್ತೆ ಹೇಳಿ? ಹಾಂ, ಬಾವಾ, ಇವತ್ತು ಆರ್ಯ ಸರ್ ಬರ್ಡೇ. ಅಯ್ಯೋ, ಈ ಗೊಂದಲದಲ್ಲಿ ನಾನು ಎಲ್ಲ ಮರ್ತು ಬಿಟ್ಟಿದ್ದೀನಿ. ಆದರೂ ಅನು, ನೀನು ಈ ಸ್ಥಿತಿಲಿ ಇರಬೇಕಾದ್ರೆ ಆರ್ಯ ಹುಟ್ಟಿದಬ್ಬನ ಹೇಗೆ ಸಂಭ್ರಮಿಸೋದು? ಈಗಿಲ್ಲ ಆರ್ಯ ಇದ್ದಿದ್ರು ನೀ ಹೇಳೋದನ್ನ ಒಪ್ತಿರ್ಲಿಲ್ಲ. ಅಮ್ಮ, ಅವ್ರು ಒಪ್ಕೊಳ್ತಾರೋ ಬಿಡ್ತಾರೋ ಅನ್ನೋದಲ್ಲ ವಿಷಯ. ಇದು ನನ್ನ ಖುಷಿಗೆ ಅಮ್ಮ. ಅಮ್ಮ, ಯಾಕೆ ಸರ್ ಇನ್ನೂ ಇಷ್ಟೊತ್ತಾದರೂ ಬಂದಿಲ್ಲ? ಬಾವ, ಸರ್ ಬರೋದು ಎಷ್ಟೊತ್ತಾಗತ್ತೆ? ನಾನು ಅವ್ರನ್ನ ನೋಡಬೇಕು. ಸಂಜೀವಿನಿ, ಆರ್ಯ ಎಲ್ಲಿ? ಗೊತ್ತಿಲ್ಲ ಅದಕ್ಕೆ. ಆರ್ಯ ಇನ್ನೂ ಬಂದಿಲ್ಲ. ಅಮ್ಮ, ಅಳಿಯಂದ್ರ ಜೊತೆ ಫೋನಲ್ಲಿ ನಾನು ಆಗಲೇ ಮಾತಾಡಿದೆ. ಅನು ವಟಾರದಲ್ಲಿ ನಮ್ಮ ಜೊತೆ ಇದ್ದಾಳೆ ಅಂದ್ಕೊಂಡು ಅವಳು ಆರಾಮಾಗಿ ಬರಲಿ ಅಂತ ಹೇಳಿದ್ರು. ಹಾಗಾದರೆ ಆರ್ಯ ಮನೆಗೆ ಬರಬೇಕಿತ್ತಲ್ವಾ? ಅಮ್ಮ, ಆರ್ಯ ಅವರು ಮನೆಗೆ ಬಂದಿಲ್ಲ. ನಾವೆಲ್ಲ ಮನೇಲೇ ಇದ್ವಿ. ಅವ್ರು ಮನೆಗೆ ಬಂದಿದ್ರೆ ಗೊತ್ತಾಗ್ತಿತ್ತು. ಮಿಸ್ಟರ್ ವರ್ಧನ್ ಎಲ್ಲಿಗೆ ಹೋಗಿದ್ದಾರೆ ಅಂತ ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರು ಎಲ್ಲಿಗೆ ಹೋಗಿದ್ದಾರೆ ಅಂತ ಈಸಿಯಾಗಿ ಗೆಸ್ ಮಾಡ್ಬೋದು. ಹಾಗಾದರೆ ಆರ್ಯ ಎಲ್ಲಿದ್ದಾನೆ ಅಂತ ನಿನಗೆ ಗೊತ್ತಾ? ಭಾವನಾ ಹೇಳಿದ್ದು ನಿಜ ಅಮ್ಮ. ಆರ್ಯ ಸರ್ ಎಲ್ಲ ಹೋಗೋದಕ್ಕೆ ಸಾಧ್ಯ ಹೇಳಿ? ಅವ್ರು ಆಫೀಸ್ಗೆ ಹೋಗಿರ್ತಾರೆ. ಆಫೀಸಿಗೆ ಹೋಗದೆ ತುಂಬ ದಿನ ಆಯ್ತಲ್ಲ. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಗೆಸ್ ಮಾಡಿದ್ದು. ಆಫೀಸಿಂದ ಅವ್ರ ಮನೆಗೆ ಬರಲೇಬೇಕಲ್ವಾ? ಬರಲಿ. ಅವ್ರು ಬರೋದಕ್ಕೂ ಮುಂಚೆ ನಾನು ಮಾಡಬೇಕಾಗಿರೋ ಎಲ್ಲ ಕೆಲಸನೂ ಮಾಡಿ ಮುಗಿಸ್ತೇನೆ. ಬಾವಾ, ಇವತ್ತು ನಿಮ್ಮ ದಾದನ್ ಬರ್ತ್ಡೇ. ಸ್ಪೆಷಲ್ ಅರೇಂಜ್ಮೆಂಟ್ಸ್ನ ಮಾಡಬೇಕು. ಅದಕ್ಕೆ ನನಗೆ ನಿಮ್ಮ ಸಹಾಯ ಬೇಕು. ಅನು, ಡಾಕ್ಟರ್ ಹೇಳಿದನ್ನ ನೀನು ಮರಿತಾ ಇದೆಯಾ? ನೀನೀಗ ರೆಸ್ಟಲ್ಲಿ ಇರಬೇಕು. ಯಾಕೆ ಇಷ್ಟೊಂದು ಆಟ ಮಾಡ್ತೀಯಾನು? ನಾವು ಹೇಳ್ದಂಗೆ ಕೇಳೆ. ನಾನು ಈ ವಿಷಯದಲ್ಲಿ ಯಾರ ಮಾತು ಕೇಳಲ್ಲಮ್ಮ. ನಾನು ಅಂದ್ಕೊಂಡಾಗ ಮಾಡಿದ್ಮೇಲೆ ನನಗೆ ರೆಸ್ಟ್. ಮಗ, ನೀನು ಅಂದ್ಕೊಂಡಿದ್ದಕ್ಕೆ ನಾವು ಸಹಾಯ ಮಾಡಬೇಕು ಅಷ್ಟೇ ತಾನೇ? ನೋಡು, ನಾನು ನಿನಗೆ ಸಹಾಯ ಮಾಡ್ತೀನಿ. ಅದಕ್ಕೂ ಮುಂಚೆ ನೀ ಸ್ವಲ್ಪ ರೆಸ್ಟ್ ಮಾಡಬೇಕು. ಜಾಣ ಬಂಗಾರ ಅಲ್ವಾ? ಸರಿ ಅಪ್ಪ, ನಾನು ರೆಸ್ಟ್ ತಗೋತೀನಿ. ಸುಬ್ಬು, ನೀನು ಅನನ್ ಕರ್ಕೊಂಡು ರೂಮ್ಗೆ ಹೋಗು. ಅವಳು ಕುಡಿಯೋದಕ್ಕೆ ನಾನು ಏನಾರು ತರ್ತೀನಿ. ಪುಷ್ಪ ಅವರೇ, ನೀವು ಅನು ಜೊತೆ ಇರಿ. ಗೀತಾ, ಜ್ಯೂಸ್ ತಗೊಂಬಮ್ಮ.
ನಾನು ಮಾಡಬೇಕಾಗಿರೋ ಎಲ್ಲ ಕೆಲಸನೂ ಮಾಡಿ ಮುಗಿಸ್ತೇನೆ. ನಾನು ಅಂದ್ಕೊಂಡಾಗ ಮಾಡಿದ್ಮೇಲೆ ನನಗೆ